ಈ ಸಿನಿಮಾ ಇವತ್ತಿನ ಸಮಾಜಕ್ಕೆ ಖಂಡಿತವಾಗಿಯೂ ಅನಿವಾರ್ಯವಾಗಿ ನಾವು ನೋಡಬೇಕಾದ ಸಿನಿಮಾ. ಹೊಸಬರ ಸಿನಿಮಾ, ಆದರೆ ಹೊಸ ಧಾಟಿಯ ಸಿನಿಮಾ. ಅಲ್ಲಿ ಸಿನಿಮಾಕ್ಕೆ ಬೇಕಾದಂತ ಎಲ್ಲ ವಸ್ತುಗಳು ಇದೆ. ಶಾಲಾ ಕಾಲೇಜುಗಳಿಗೆ ಈ ಸಿನಿಮಾವನ್ನ ನಮ್ಮ ಶಿಕ್ಷಣ ಇಲಾಖೆ ಮನಸ್ಸು ಮಾಡಿ ಅದನ್ನ ಉಚಿತವಾಗಿ ತೋರಿಸುವಂತ ಕೆಲಸ ಮಾಡಬೇಕು. ಕೇವಲ ದೊಡ್ಡವರ ಸಿನಿಮಾ, ಕೇವಲ ಮಹಾನ್ ನಾಯಕರ ಸಿನಿಮಾ, ಕೇವಲ ದೊಡ್ಡ ದೊಡ್ಡ ಕಂಪನಿಗಳು ಪ್ರಚಾರದ ಮೂಲಕ, ಅಬ್ಬರದ ಮೂಲಕ ಕೊನೆಗೆ ಗೊಬ್ಬರ ಆದರೂ ಚಿಂತೆ ಇಲ್ಲ. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ಕನ್ನಡ ಚಿತ್ರರಂಗ ಎಲ್ಲೋ ಒಂದು ಕಡೆ ನಿಸ್ತೇಜವಾದಂಥ ಪಯಣದಲ್ಲಿ, ವರ್ತಮಾನದಲ್ಲಿ ಯಾವುದೇ ಆಕರ್ಷಣೆಯನ್ನು ಮತ್ತು ಸಮೂಹವನ್ನ ಥಿಯೇಟರಿಗೆ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ, ಸಂಖ್ಯೆಗಳು ಇದೆ, ಆದರೆ ಯಾವ ಸಿನಿಮಾವೂ ಕೂಡ ಒಂದು ಮೌತ್ ಪಬ್ಲಿಸಿಟಿಯಾಗಿ ಜನರಿಂದ ಜನರಿಗೆ, ಕಿವಿಯಿಂದ ಕಿವಿಗೆ, ಮಾತಿಂದ ಮಾತಿಗೆ ಅದು ಒಂದು ಆಕರ್ಷಣೆಯ ತೋರಣವಾಗಿ ಕಟ್ಟಿಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ಎಡವುತ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದೆರಡು ಉದಾಹರಣೆಗಳು ಬಹಳ ವಿಚಿತ್ರವಾಗಿದೆ. ಸಿನಿಮಾ ಚೆನ್ನಾಗಿದೆ, ಆದರೆ ಅದ್ರ ಕಮರ್ಷಿಯಲ್ ಆಗಿ ವರ್ಕೌಟ್ ಆಗ್ತಾ ಇಲ್ಲ. ಸಿನಿಮಾ ಒಂದು ಕೃತಿ ಮೌಲ್ಯದಿಂದ ಚೆನ್ನಾಗಿದೆ, ಆದರೆ ಜನ ಬರ್ತಾ ಇಲ್ಲ. ಈ ರೀತಿಯ ವಾತಾವರಣದಲ್ಲಿ ಕೊನೆಗೂ ಸಿನಿಮಾದ ಭವಿಷ್ಯದ ಕಥೆ ಏನು ಅನ್ನುವ ಪ್ರಶ್ನೆ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಮಧ್ಯೆ ಮಗ್ಗಿ ಪುಸ್ತಕ ಅನ್ನುವ ಸಿನಿಮಾವನ್ನ ನಾನು ನೋಡಿದೆ. ಆ ಮಗ್ಗಿ ಪುಸ್ತಕ ಸಿನಿಮಾದ ಪ್ರಯತ್ನ ಮತ್ತು ಬದುಕನ್ನ ಯಥೇಷ್ಟವಾಗಿ ಆವರಿಸಿಕೊಂಡಿರುವಂತ ಒಂದು ಅಪಭ್ರಂಶಗಳ ಬಗ್ಗೆ, ಅನಾರೋಗ್ಯದ ವಾತಾವರಣದ ಬಗ್ಗೆ, ನಾವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನ ಹೇಗೆ ಮನಸ್ಸಿಗೆ ಕರೆದುಕೊಳ್ತಾ ಇದ್ದೇವೆ, ವರ್ತಮಾನದಲ್ಲಿ ಆಧುನಿಕತೆಯ ಹೆಸರಿನಲ್ಲಿ, ಸ್ವಾತಂತ್ರ್ಯದ ಹೆಸರಿನಲ್ಲಿ ಮಕ್ಕಳಿಗೆ ನಾವು ಏನೇನೆಲ್ಲ ಕೊಡ್ತಾ ಇದ್ದೇವೆ, ಕೊಡಬೇಕಾದದ್ದನ್ನು ಎಷ್ಟು ಕೊಡ್ತಾ ಇದ್ದೇವೆ, ಕೊಡಬಾರದ್ದನ್ನು ಎಷ್ಟು ಕೊಡ್ತಾ ಇದ್ದೇವೆ. ಮಹಿಳಾ ಸಬಲೀಕರಣ ಅಂತ ಹೇಳ್ತೇವೆ. 4 ಜನ ಮಿನಿಸ್ಟ್ರುಗಳು, ಎಲ್ಲೋ 2 ಸಾಧಕರು ಕಂಡಾಗ ನಮ್ಮಲ್ಲಿ ಪುರುಷ ಯಾಜಮಾನ್ಯತೆಯ ವಿರುದ್ಧ ಮಹಿಳಾ ಸಬಲೀಕರಣದ ಹೋರಾಟಕ್ಕೆ ಒಂದು ನಿರ್ದಿಷ್ಟವಾದಂಥ ಗತಿ ಪ್ರಾಪ್ತವಾಗಿದೆ, ಯಶಸ್ಸು ಪ್ರಾಪ್ತವಾಗಿದೆ ಅನ್ನುವಂಥ ತೀರ್ಮಾನಕ್ಕೂ ಬರ್ತೇವೆ. ಆದರೆ ಬದುಕು ತಳಮೂಲದಿಂದ ಒಂದು ಔನ್ನತ್ಯದವರೆಗಿನ ವಿವಿಧ ಸ್ತರಗಳಲ್ಲಿ ಯಾವ ರೀತಿ ಅದು ಘನೀಕರಿಸಿದೆ ಅನ್ನೋದನ್ನ ಈ 20ನೇ ಶತಮಾನದಲ್ಲಿ ಕೂಡ ಅದು ತನ್ನ ಮೈಯನ್ನ ಮುರಿದಿದೆಯೇ ಹೊರತು, ಮೈಯನ್ನ ಮರುಚಿಕೊಂಡಿದೆಯೇ ಹೊರತು ಅದು ಸಂಪೂರ್ಣವಾಗಿ ಕೊಡವಿ ನಿಲ್ಲಲಿಲ್ಲ, ಬದಲಾಗಲಿಲ್ಲ. ಆ ಭಾವ, ಆ ಬದುಕು, ಆ ವಿಷಣ್ಣತೆ ಅವೆಲ್ಲವೂ ಹಾಗೆ ಕೆನೆಗಟ್ತಾ ಇದೆ ಬೇರೆ ಬೇರೆ ಸ್ವರೂಪದಲ್ಲಿ ಅನ್ನೋದನ್ನ ಮಗ್ಗಿ ಪುಸ್ತಕ, ಅದರ ನಿರ್ದೇಶಕ ಹರಿವರಾಸನಂ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಕರೋನಾ ಬಂತು, ಮನುಷ್ಯರನ್ನ ಸಗಟು ಸಾಲಾಗಿ ಅತ್ಯಂತ ವಿಕಾರವಾಗಿ ಎತ್ತಿಕೊಂಡು ಹೋಯಿತು. ಹೋದವರು ಸುಖಿಗಳೇನೋ ಅಂತ ಅನ್ನಿಸುವ ಭಾವ ಈ ಸಿನಿಮಾ ನೋಡಿದಾಗ ನಿಮಗೆ ಅನ್ನಿಸ್ತದೆ. ಕರೋನಾದಿಂದ ಆದಂಥ ಅನಾಹುತ ಏನು, ಕರೋನಾದ ಸಂದರ್ಭವನ್ನ, ಅದರ ವಿಕಾರವನ್ನ, ವಿಕ್ಷಿಪ್ತತೆಯನ್ನ ಎಲ್ಲವನ್ನ ನಾವು ನೋಡಿದ್ದೇವೆ. ಆದರೆ ಕರೋನಾದ ಆಫ್ಟರ್ ಎಫೆಕ್ಟ್ ಏನು ಅನ್ನೋದನ್ನು ಒಂದು ಕೃತಿಯ ಮೂಲಕ, ಸಿನಿಮಾದ ಮೂಲಕ 4 ಕಾಲಘಟ್ಟದಲ್ಲಿ, 4 ಸ್ತರಗಳಲ್ಲಿ ತನ್ನದೇ ಆದಂಥ ಒಂದು ವಿಧಿವಿಧಾನದ ನಿರೂಪಣೆಯಲ್ಲಿ ಸೊಗಸಾಗಿ ಕಟ್ಟಿಕೊಟ್ಟಂಥ ಸಿನಿಮಾ ಮಗ್ಗಿ ಪುಸ್ತಕ. ಬದುಕು ಅಂದರೆ ಒಂದು ಮಗ್ಗಿ ಪುಸ್ತಕ. ಅದು ಕಾಲೆಯ ಹಾಳೆಯಿಂದ ಆರಂಭ ಆಗತ್ತೆ. ಅದರ ಮೇಲೆ ಅಕ್ಷರಗಳು ಮೂಡ್ತವೆ. ಅಕ್ಷರಗಳನ್ನು ಬರೆಯಲೂಬಹುದು, ಅಕ್ಷರಗಳನ್ನು ಮೂಡಿಸಲೂಬಹುದು. ಅದು ಒಳ್ಳೆಯದೋ ಕೆಟ್ಟದ್ದೋ ಏನೋ ಎತ್ತ ಅದೆಲ್ಲವೂ ಬರೆಯುವ ಮನಸ್ಸಿನ, ಅದನ್ನು ಓದುವ, ಪರಿಗ್ರಹಿಸುವ ಮನಸ್ಸಿನ
ಆ ಒಂದು ಬಿಂದುವಿನ ಮೇಲೆ ನಿರ್ಧಾರ ಆಗುತ್ತೆ. ಬದುಕು ಒಂದು ಸಿಂಧು, ಆದರೆ ಅದು ಬಿಂದುವಿನಿಂದ ಆರಂಭ ಆಗುತ್ತೆ. ಬದುಕಿನ ವಿಕಾರಗಳು ಎಲ್ಲೆಲ್ಲಿ ಹೇಗೆ ನಮ್ಮನ್ನ ಆವರಿಸಿಕೊಳ್ತದೆ. ಬದುಕಿಗೆ ಎಂತೆಂಥ ಮುಖಗಳಿದೆ. ಅದು ರಾಜಕೀಯ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಸಾಮಾಜಿಕ ಇರಬಹುದು, ಶೈಕ್ಷಣಿಕತೆಯ ವ್ಯವಸಾಯದಲ್ಲಿರಬಹುದು, ಬಡವ ಬಲ್ಲಿದ ಅನ್ನುವ ತರತಮತೆಯಲ್ಲಿರಬಹುದು, ಒಂದು ಭ್ರೂಣ ಹತ್ಯೆಯ ದಾರುಣತೆ ಇರಬಹುದು. ಹೆಣ್ಣನ್ನ ಎಷ್ಟು ಈ ಸಮಾಜ ಕೇವಲ ಬಳಕೆಯ ವಸ್ತುವಿನ ಹಾಗೆ, ತೊತ್ತಿನ ಹಾಗೆ ಹೇಗೆ ಗ್ರಹಿಸ್ತದೆ. ಕೊನೆಗೂ ಕಾಂಚಾಣ, ಕುರುಡು ಕಾಂಚಾಣ, ಬೇಂದ್ರೆಯವರ ಕಾವ್ಯ, ಕಾಲಾತೀತವಾದ ಕಾವ್ಯ. ಆ ಕಾಂಚಾಣ ಕುಣಿಯುವ ರಭಸ, ವೈವಿಧ್ಯತೆ, ಅದರ ಗುಂಟ ಬದುಕು ತರಗಲೆಯ ಹಾಗೆ ತನ್ನ ನೆಲೆಗಳನ್ನ ಕಳ್ಕೊಳ್ಳುವಂತ ರೀತಿ, ಮನಸ್ಸನ್ನ ತಟ್ಟುವ ಹಾಗೆ, ಕರುಳನ್ನ ಕಿವಿಚುವ ಹಾಗೆ, ಬದುಕಿನ ಇಡೀಯದಾದಂಥ ಒಂದು ಆವರಣವನ್ನ ಬೇರೆ ಬೇರೆ ಸ್ತರಗಳಲ್ಲಿ ಅದನ್ನು ಕಟ್ಟಿಕೊಟ್ಟ ರೀತಿ. ಸಿನಿಮಾದ ಒಂದು ಆವರಣದ ಒಳಗಡೆನ ಸಿದ್ಧಸೂತ್ರ ಮತ್ತು ಸಿದ್ಧಿಸೂತ್ರ ಅಂತ ಎರಡಿದೆ. ಸಿದ್ಧಸೂತ್ರವನ್ನ ಬಿಟ್ಟು ತನ್ನದೇ ಆದಂಥ ಸಿದ್ಧಿಸೂತ್ರವನ್ನ, ಅದರ ಇಡೀಯದಾದಂಥ ಒಂದು ಭಾಷೆ ಇರ್ಬೋದು, ಸಂಭಾಷಣೆ ಇರ್ಬೋದು, BGM ಇರ್ಬೋದು, ಕಲಾವಿದರ ಅಭಿವ್ಯಕ್ತಿ ಇರ್ಬೋದು, ಇವೆಲ್ಲವನ್ನ ಏಕೀಕರಿಸಿ ತನ್ನ ಮೊದಲ ಸಿನಿಮಾ ಆದರೂ ಕೂಡ ಆ ಸಿನಿಮಾವನ್ನ ಕೊನೆಯವರೆಗೂ ಕಚ್ಚಿ ಕಾದು ಪ್ರತಿ ಸೀನಿನ ಆಚೆಯೂ ಒಂದು ನಿರೀಕ್ಷೆಯನ್ನ ಹುಟ್ಟು ಹಾಕುತ್ತಾ, ಬದುಕು ಹೀಗೂ ಇದೆಯೇ, ಬದುಕು ಇಷ್ಟು ಭೀಭತ್ಸವಾಗಿದೆಯೇ, ಈ ಸಮಾಜದಲ್ಲಿ ಹೆಣ್ಣನ್ನ ಇಷ್ಟು ನಿಕೃಷ್ಟವಾಗಿ, ಕೊಳಕಾಗಿ, ಕೇವಲ ಸ್ಕಿನ್ ಟೋನ್ನಿಂದ ನೋಡುವಂಥ ಭ್ರಷ್ಟ ದುಷ್ಟ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆಯಲ್ಲ ಅನ್ನುವ ಮಟ್ಟಕ್ಕೆ ನಮ್ಮನ್ನು ಅದು ವಿಷಾದಕ್ಕೂ ದುಃಖಕ್ಕೂ ತಲ್ಲಣಕ್ಕೂ ಏಕಕಾಲದಲ್ಲಿ ಮುಟ್ಟಿಸ್ತದೆ. ಅದು ಮಗ್ಗಿ ಪುಸ್ತಕದ ಬಹಳ ಉತ್ತಮವಾದಂಥ ಗುಣ ಅಂತ ನಾನು ಭಾವಿಸ್ತೇನೆ. ಬರಹವ ಬದಲಿಸೋ ಬ್ರಹ್ಮ ಕಣೋ, ಉಸಿರನು ನೀಡೋ ಮಾಲೀಕನೋ. ಕರೋನಾದ ನಂತರ, ಆ ಕರೋನಾದ ಸಂದರ್ಭದಲ್ಲಿ ಆರಂಭವಾದಂಥ ಆನ್ಲೈನ್ ಕ್ಲಾಸು, ಆ ಆನ್ಲೈನ್ ಕ್ಲಾಸಿನ ಪ್ರಾತಿನಿಧಿಕ ಸ್ವರೂಪವಾಗಿ ಎಲ್ಲ ಮಕ್ಕಳಿಗೂ ಕೈಗೆ ತಲುಪಿದ ಮೊಬೈಲು, ಆ ಮೊಬೈಲಿನ ಅನಾಹುತ, ಅದು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವ್ಯಾವ ರೀತಿಯ ವಿಕಾರಗಳನ್ನು ಅದು ಸೃಜಿಸ್ತಾ ಇದೆ. ಈ ಮಾರ್ಕ್ಸ್ ಅನ್ನುವಂಥ ಇವತ್ತಿನ ಓದಿನ ಆತ್ಯಂತಿಕವಾದ ಸ್ವರೂಪ ಏನು? 625ಕ್ಕೆ 625 ತೆಗಿಬೇಕು. 1 ಮಾರ್ಕ್ ಕಡಿಮೆ ತೆಗೆದ್ರು ಆತ್ಮಹತ್ಯೆ, 1 ಮಾರ್ಕ್ ಕಡಿಮೆ ತೆಗೆದ್ರು ಹೆತ್ತವರ ಅಸಮಾಧಾನ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಯುವ ಜನಾಂಗ ಮಕ್ಕಳು ಯಾವ ರೀತಿಯ ಒಂದು ಬಗೆಹರಿಸಲಾಗದಂಥ ಒಂದು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಿದ್ದಾರೆ. ಮತ್ತು ಇವತ್ತಿನ ನಮ್ಮ ಸಮಾಜ ಯಾವ ರೀತಿಯ ಒಂದು ಸ್ಥಿತಿಯಲ್ಲಿ ನಿಂತಿದೆ, ಸ್ವಾರ್ಥ ಬದುಕನ್ನು ಎಷ್ಟರ ಮಟ್ಟಿಗೆ ಕಬಳಿಸಿದೆ. ಒಂದು ಮಧ್ಯಮ ಮತ್ತು ಕೆಳಮಧ್ಯಮದ ವರ್ಗದ ಬದುಕು ಎಂಥ ಒಂದು ದುಸ್ತರಕ್ಕೆ ತುತ್ತಾಗಿದೆ. ಉಳ್ಳವರು ಬದುಕನ್ನು ಆಸ್ವಾದಿಸುವ ರೀತಿ, ಕೊನೆಗೂ ಕರ್ಮ ರಿಟರ್ನ್ಸ್ ಅಂತ ನಾವು ಇವತ್ತೊಂದು ಸ್ಲೋಗನ್ ಇದೆ. ದುಡ್ದದ್ದು ಊಟ ಮಾಡ್ತೀವೋ ಪಡೆದದ್ದು ಊಟ ಮಾಡ್ತೀವೋ ಅಂತ, ಕೊನೆಗೂ ಪಡೆದದ್ದನ್ನೇ ಊಟ ಮಾಡಬೇಕು ನಾವು. ಇಲ್ಲಿ ಹಣದ ಥೈಲಿಯನ್ನ ಇಟ್ಟುಕೊಂಡು ಬದುಕುವ ಬದುಕು ಒಂದು ಕಡೆ, ಹಣಕ್ಕಾಗಿ ಹಂಬಲಿಸುವ ಬದುಕು ಒಂದು ಕಡೆ, ತಾನು ಬದುಕುವ ಬದುಕಿನ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಿಕ್ಕಾಗಿ ಹಣ ಬೇಕು ಅನ್ನುವಂಥ ಒಂದು ವರ್ಗ, ಓದಿನ ಮೂಲಕ ಶಿಕ್ಷಣದ ಮೂಲಕವೇ ಅಪ್ಪನ ಕನಸನ್ನು ಮತ್ತು ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ಒಂದು ಹೆಣ್ಣು ಮಗಳ ನಿರಂತರವಾದ ಹೋರಾಟ, 3 ಮಕ್ಕಳ ಬಿಟ್ಟು ಹೋದಂಥ ಗಂಡನ ಸಾವಿನಾಚೆಗೆ ಬದುಕನ್ನ ಕಟ್ಟಲಿಕ್ಕೆ ಹೊರಟಂತ ತಾಯಿಯ ಹೋರಾಟವೇ ತನ್ನ ಬದುಕು, ಪ್ರಶ್ನಿಸುವುದೇ ನನ್ನ ಬದುಕು, ಸಮಾಜವನ್ನ ನೇರ್ಪುಗೊಳಿಸುವುದೇ ನನ್ನ ಬದುಕು ಅಂತ ಇಡೀ ಜೀವಮಾನವಿಡೀ ವಿವಿಧ ಶೇಡ್ಗಳಲ್ಲಿ, ರೂಪಗಳಲ್ಲಿ, ರೂಪಕಗಳ ಮೂಲಕ ಸಮಾಜಕ್ಕೆ ಪ್ರಾತಿನಿಧಿಕವಾದಂಥ ಸ್ವರೂಪವಾಗಿ ಕಾಣುವ ಹಿರಿಯ ಅಜ್ಜ ಅಪ್ಪ. ಎಲ್ಲವೂ ಇದೆ, ಎಲ್ಲವನ್ನೂ ಸಾಧಿಸಿದ್ದೇನೆ, ಬದುಕಿನ ಐಷಾರಾಮದ ಕೋಟೆಗೆ ಲಗ್ಗೆಯನ್ನೇ ಇಟ್ಟಿದ್ದೇನೆ. ಆದರೆ ಏನು ಮಾಡೋಣ, ಹುಟ್ಟಿದ ಮಗು ನಿರಂತರವಾಗಿ
ಒಂದು ಮಾಸ್ಕಿನ ಒಳಗಡೆ, ಒಂದು ಕ್ಷೇತ್ರದ ಒಳಗಡೆ ಸಾರ್ವಜನಿಕ ಸಂಪರ್ಕವೇ ಇಲ್ಲದೇನೆ ಬದುಕುವಂಥ ಒಂದು ದಾರುಣ ರೋಗಕ್ಕೆ ತುತ್ತಾದ ಏಕೈಕ ಪುತ್ರ. ಬದುಕಿನ ವಿಶ್ವರೂಪವನ್ನು ನಿಮ್ಮ ಕಣ್ಣೆದುರು ಅತ್ಯಂತ ಕಟುವಾಗಿ ಮಗ್ಗಿ ಪುಸ್ತಕ ಚಿತ್ರಿಸ್ತಾ ಎಷ್ಟರ ಮಟ್ಟಿಗೆ ಅದು ಆಳಕ್ಕಿಳಿತದೆ ಅಂತಂದರೆ, ನಾನು ಹೋದಂಥ ಶೋ ಹೌಸ್ಫುಲ್ ಆಗಿತ್ತು. ಹೆಚ್ಚು ತಾಯಂದಿರಿದ್ದರು, ಮಕ್ಕಳಿದ್ದರು, ಸಂಸಾರಸ್ಥರಿದ್ದರು. ಅವರೆಲ್ಲರ ಕಣ್ಣಾಲೆಗಳು ತುಂಬಿ ತುಳುಕ್ತಾ ಇದ್ವು. ಹೆತ್ತವರು ನೋಡಬೇಕು ಈ ಸಿನಿಮಾನ, ಮಕ್ಕಳು ನೋಡಬೇಕು ಈ ಸಿನಿಮಾನ. ದುಡ್ಡೇ ದೊಡ್ಡಪ್ಪ, ದುಡ್ಡೇ ಜೀವನ, ದುಡ್ಡಿದ್ರೆ ಬದುಕು, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡಿ ದಕ್ಕಿಸ್ಕೊಳ್ತೇನೆ ಅನ್ನುವಂಥ ಈ ಹುಂಬತನ, ದಾಷ್ಟ್ಯ, ಆಸೆ ಬುರುಕುತನ, ದುಡ್ಡಿದ್ರೆ ನಾವು, ದುಡ್ಡೇ ಎಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ತಲುಪಿದ ಈ ಮಾನಸಿಕ ವಿಕ್ಷಿಪ್ತ ಒಂದು ವರ್ಗ ಇದೆಯಲ್ಲ, ಅದು ಈ ಸಿನಿಮಾವನ್ನು ಖಂಡಿತ ನೋಡಬೇಕು. ಈ ಸಿನಿಮಾ ಬಹಳ ದೊಡ್ಡ ಅದರ ಗುಣ ಏನು ಗೊತ್ತಾ? ಆ ಸಿನಿಮಾ ನೋಡ್ತಾ 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 ನಾವು ನಮ್ಮ ಬದುಕು, ನಮ್ಮ ಭಾವ, ನಮ್ಮ ದಿನಚರಿ, ನಮ್ಮ ಸೋಲು, ನಮ್ಮ ಗೆಲುವು, ನಮ್ಮ ಮಿತಿ, ನಮ್ಮ ದಾರುಣತೆ ಅವೆಲ್ಲವೂ ನಮ್ಮದಾಗ್ತಾ ಕೊನೆಗೆ ನಾವು ಆ ಸಿನಿಮಾದ ಪಾತ್ರಗಳಾಗಿ ಆ ಸಿನಿಮಾದ ಒಳಗಡೆನೆ ನುಗ್ಗುತ್ತೇವೆ, ಆ ಸಿನಿಮಾದ ಒಳಗಡೆನೆ ಬದುಕ್ತೇವೆ. ಆ ಸಿನಿಮಾದ ಇಡೀ ಕಥನ ಅಥವಾ ಆ ಸಿನಿಮಾದ ಇಡೀ ವ್ಯಥೆಯ ಆ ದೊಡ್ಡ ಒಂದು ಆವರಣ ಅದು ನಮ್ಮದಾಗತ್ತೆ. ಆ ಸೋಲು ನಮ್ಮದಾಗತ್ತೆ, ಆ ಮಿತಿಯು ನಮ್ದಾಗತ್ತೆ, ದೌರ್ಬಲ್ಯವು ನಮ್ದಾಗತ್ತೆ, ಅದರ ರೋಗ ರುಜುನ, ಆ ರುಗ್ಣತೆ ಅದು ನಮ್ದಾಗತ್ತೆ. ನಮ್ಮ ಅಕ್ಕ, ತಂಗಿ, ತಾಯಿಯರು ಕಣ್ಣು ಮುಂದೆ ಹೊಸ ರೀತಿಯ ರೂಪದಲ್ಲಿ ನಮ್ಮ ಕಣ್ಣೆದುರು ಆಕೃತಿಗೊಳ್ತಾರೆ, ನಮ್ಮನ್ನು ಪ್ರಶ್ನಿಸ್ತಾರೆ. ನಾವಾಗದೇನೆ ನಾವು ಆ ಸಿನಿಮಾದ ಒಂದು ಪ್ರತಿಕ್ರಿಯಾತ್ಮಕವಾದ ಪಾತ್ರವಾಗಿ ನಮ್ಮನ್ನು ನಾವು ನೋಡಿಕೊಳ್ಳುವ ಮಟ್ಟಕ್ಕೆ, ಮುಟ್ಟಿಕೊಳ್ಳುವ ಮಟ್ಟಕ್ಕೆ, ನಮ್ಮನ್ನೇ ನಾವು ಪುನರಾವಲೋಕನಕ್ಕೆ ಒಡ್ಡಿಕೊಳ್ಳುವ ಮಟ್ಟಕ್ಕೆ ಮಗ್ಗಿ ಪುಸ್ತಕದ ಕಥೆ, ಕಥನ, ನಿರೂಪಣೆ ಬಹಳ ಗಟ್ಟಿಯಾಗಿದೆ, ಶಕ್ತವಾಗಿದೆ ಮತ್ತು ಮಾರ್ಧವವಾಗಿದೆ. ಅಲ್ಲೊಂದು ತಾಯಿಯ ಪಾತ್ರ ಮಾಡಿದಂಥ ಹೆಣ್ಮಗಳು ರಕ್ಷಾ ಗೌಡ, ಬಹುಶಃ ಸೀರಿಯಲಲ್ಲಿ ಮಾಡ್ತಾ ಇದ್ರು ಕಾಣುತ್ತೆ. ಸಣ್ಣ ಏಜು, ಆದರೆ ಆ ಗಂಭೀರವಾದಂಥ ಭಾವನಾತ್ಮಕವಾದಂಥ ಒಳತೋಟಿಯನ್ನು ಹೊಂದಿರುವ ಆ ಪಾತ್ರವನ್ನು ನಿರ್ವಹಿಸಿದ ರೀತಿ ಬಹಳ ಚೆನ್ನಾಗಿದೆ. ನಮ್ಮ ರಮಾನಂದ್ ಮೈಸೂರು ಹಳೆ ಹಿರಿಯ ಕಲಾವಿದರು, ಅವರು ಹೋರಾಟಗಾರರಾಗಿ ಕಾಣಿಸ್ಕೊಂಡ ರೀತಿ ಅದು ಅವರ ಬಗ್ಗೆ ಮಾತೇ ಇಲ್ಲ. ಇನ್ನು ಆ ಕಥೆಯ ನಾಭಿಯಾಗಿ ಸಂದಂಥ ಒಂದು ಅನಾಥ ಪ್ರಜ್ಞೆಯ ಆವರಣದಲ್ಲಿ ಬೆಳೆಯುವ ಹುಡುಗಿ ಆನ್ಲೈನ್ ಕ್ಲಾಸ್ಗಾಗಿ ಜೀವನ ಪೂರ್ತಿ, ಅಂದರೆ ಆ 10ನೇ ಕ್ಲಾಸ್ ಓದುವ ಆ ಅವಧಿಯ ಬದುಕಿನ ಪೂರ್ತಿ ಒಂದು ಮೊಬೈಲ್ಗಾಗಿ ಎಷ್ಟು ಹಂಬಲಿಸ್ತಾಳೆ. ಆ ಮೊಬೈಲ್ ಪಡ್ಕೊಳ್ಳುವ ದಾರಿಯಲ್ಲಿ ಈ ಸಮಾಜದ ಕ್ಷುದ್ರ ಪಶುಗಳು ಆ ಒಂದು ಅಸಹಾಯಕ ಕುಟುಂಬವನ್ನು, ಹುಡುಗಿಯನ್ನು, ಬದುಕನ್ನು ಎಷ್ಟು ಹಿಂಸಾತ್ಮಕವಾಗಿ ನಡೆಸ್ಕೊಳ್ತಾರೆ ಅನ್ನುವುದು ಈ ವರ್ತಮಾನದ ಬದುಕಿಗೆ ಹಿಡಿದ ಕನ್ನಡಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ತದೆ. ಆ ಹೆಣ್ಮಗಳು ಬಹಳ ಚೆನ್ನಾಗಿ ಮಾಡಿದ್ದಾಳೆ. ಶೋಭರಾಜು ಅವರು ಯಾವ್ಯಾವ ಪಾತ್ರಗಳೆಲ್ಲ ಬರ್ತಾವೋ ಆ ಪಾತ್ರಗಳೆಲ್ಲವೂ ಜೀವಂತವಾಗಿದೆ. ಸಂಭಾಷಣೆಗಳು ಬಹಳ ಚುರುಕಾಗಿದೆ. ಸಾಂದರ್ಭಿಕ ಆ ಸಂದರ್ಭಗಳಲ್ಲೇ ಕೆಲವು ಪನ್ನುಗಳನ್ನು, ಕೆಲವು ಚಟಾಕಿಗಳನ್ನು ಹೊಮ್ಮಿಸುವ ಮೂಲಕ ಇಡೀ ಸಿನಿಮಾ ಕೇವಲ ಗಂಭೀರವಾಗಿ ಸಾಗೋದಿಲ್ಲ, ಅದು ರಸವತ್ತಾಗಿ ಸಾಗ್ತದೆ, ರಸಗೌಳವಾಗಿ ನಮ್ಮನ್ನು ಆಳ್ತದೆ. ಖುಷಿ, ದುಃಖ, ದುಗುಡ, ರೌದ್ರ, ದಾರುಣತೆ, ಬದುಕು ಹೀಗೂ ಇಷ್ಟು ಕಾಠಿಣ್ಯವಾಗಿದೆಯೇ? ನಮ್ಮ ಪೊಲೀಸ್ ವ್ಯವಸ್ಥೆ ಇಷ್ಟು ನಿಷ್ಕರುಣಿಯಾಗಿದೆಯೇ? ನಮ್ಮ ರಾಜಕಾರಣಿಗಳು ಹೊರಗೆ ಮತ್ತು ಒಳಗೆ ಬದುಕನ್ನು ಎರಡು ತಕ್ಕಡಿಯಲ್ಲಿ, ಎರಡು ದಾರಿಯಲ್ಲಿ ಹೇಗೆ ಅದನ್ನು ಸಂಭಾಳಿಸ್ತಾರೆ ಅಂತಂದರೆ, ಥೂ ಅನ್ಬೇಕೋ, ಛೀ ಅನ್ಬೇಕೋ, ಉಗಿಬೇಕೋ, ಬಡಿಬೇಕೋ, ದಬ್ಬಬೇಕೋ ಒಂದು ಅರ್ಥ ಆಗೋದಿಲ್ಲ. ಈ ಮಗ್ಗಿ ಪುಸ್ತಕದ
ನಿರ್ದೇಶಕನ ಕುಸೂರಿ ಕೆಲಸ ಮತ್ತು ಸೃಜನಾತ್ಮಕವಾಗಿ ಒಂದು ಕೃತಿ ಕಟ್ಟುವಲ್ಲಿ ಅವರಿಗಿರುವ ತಾಕತ್ತೇನು ಅಂತಂದರೆ, ಮಗ್ಗಿ ಪುಸ್ತಕದಲ್ಲಿ ಬದುಕಿನ ಬಹುತೇಕ ವಿಷಯಗಳನ್ನು ಏಕಕಾಲದಲ್ಲಿ ತರುವ ಪ್ರಯತ್ನ. ಇವತ್ತಿನ ಕಾಲಘಟ್ಟದಲ್ಲಿ ಬದುಕು ಅನ್ನೋದು ಏಕಸೂತ್ರಕ್ಕೆ ಒಳಪಡದೆ ಸಾಂಸ್ಕೃತಿಕವಾಗಿ ಮತ್ತು ಸಂಸ್ಕಾರದ ದೃಷ್ಟಿಯಿಂದ ನಾವು ಏನನ್ನೆಲ್ಲ ಎಷ್ಟೆಲ್ಲ ಕಳ್ಕೊಳ್ತಾ ಇದ್ದೇವೆ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆ ಅದರ ಮಧ್ಯೆ ಇರುವ ಗೆರೆಯನ್ನು ಮರೆತ ಬದುಕು ಎಂಥ ಒಂದು ವಿಕಾರವಾದ ಬದುಕನ್ನು ಹಡಿತಾ ಇದೆ. ಮೊಬೈಲ್ ಅನ್ನುವಂಥದ್ದು ಅಣುಬಾಂಬಿಗೆ ಸಮೀಕರಿಸಬಹುದಾದ ವಸ್ತು. ಅದು ಅಣುಶಕ್ತಿ ಇವತ್ತು ಅದು ಧನಾತ್ಮಕವಾಗಿ ನೋಡಿದಾಗ ಅದು ಇಡೀ ಪ್ರಪಂಚವನ್ನೇ ಶಕ್ತವಾಗಿ ಕಟ್ಟುವ ಬೆಳಗುವ ಒಂದು ಅನನ್ಯವಾದಂಥ ಶಕ್ತಿ. ಅದೇ ನೀವು ನೆಗೆಟಿವ್ ಆಗಿ ನೋಡಿದ್ರೆ ನೀವು ನಾಗಸಾಕಿಯನ್ನು ನೆನಪು ಮಾಡ್ಕೋಬೇಕಾಗತ್ತೆ, ಅಣುಬಾಂಬನ್ನು ನೆನಪು ಮಾಡ್ಕೋಬೇಕಾಗತ್ತೆ. ಅಣ್ವಸ್ತ್ರ ಅನ್ನೋದೊಂದು ಇವತ್ತಿನ ಎಂಥ ಒಂದು ದುರಂತವನ್ನು ಹಡೆಯುವ ನೆಲೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಮೊಬೈಲ್ ಸದುಪಯೋಗ ಮಾಡಿಕೊಂಡ್ರೆ ಅದು ಅದ್ಭುತ. ಆನ್ಲೈನ್ ಮೂಲಕವೇ ನಾಯಕಿ ಕೊನೆಗೂ ಓದ್ತಾಳೆ, ಕೊನೆಗೂ ತನ್ನ ಗುರಿಯನ್ನು ಮುಟ್ತಾಳೆ. ಅದನ್ನು ಮಜಾ, ಮಸ್ತಿ, ಕ್ಷಣಿಕ ಸುಖ ಈ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದು ಎಂಥ ಅನಾಹುತವನ್ನು ತರ್ತದೆ ಅನ್ನೋದರ ಬಗ್ಗೆ ಆ ಸಿನಿಮಾ ನೋಡೋದು ಬಂದವರು ಪ್ರತಿಯೊಬ್ಬರು ಬಹುಶಃ ತಮ್ಮ ಮಕ್ಕಳಿಗೆ ಮೊಬೈಲನ್ನು ಖಂಡಿತವಾಗಿ ಕೊಡಲಾರರು. ಮೊಬೈಲ್ ಹಿಡ್ಕೊಂಡ ಮಗು ಎದುರು ಬಂದ್ರೆ ಆ ಮೊಬೈಲನ್ನು ಚಿಂದಿ ಚಿತ್ರಾನ್ನ ಮಾಡಿ ಬಿಸಾಡಿಯಾರು. ಅಂಥ ಒಂದು ಸ್ಥಿತಿಗೆ, ಅಂಥ ಒಂದು ದುರಂತಕ್ಕೆ ಮೊಬೈಲು ನಮ್ಮನ್ನು ಎಷ್ಟು ಈಡ್ ಮಾಡ್ತಾ ಇದೆ. ಕೇವಲ ಈ ಮಗ್ಗಿ ಪುಸ್ತಕ ಮೊಬೈಲಿನ ದುರಂತದ ಕಥೆ ಅಂತ ಭಾವಿಸಬೇಡಿ. 4 ಹಂತ, 4 ರೀತಿ ಮತ್ತು 4 ಕಾಲಗಳಲ್ಲಿ ಬದುಕಿನ ಬೇರೆ ಬೇರೆ ರೀತಿಯ, ಈಗ ಡಾರ್ಕ್ ವೆಬ್ ಅಂತ ಒಂದು ಬಂದಿದೆಯಲ್ಲ, ಆ ಡಾರ್ಕ್ ವೆಬ್ ಅದರ ಅನಾಹುತ. ಅದಕ್ಕೊಮ್ಮೆ ಎಡಿಕ್ಟ್ ಆದರೆ ಅವರು ಬದುಕಿನ ಯಾವ ಕ್ರೌರ್ಯದ ನೆಲೆಗೂ ಒಬ್ಬ ಮನುಷ್ಯ ತಲುಪ್ತಾನೆ ಅನ್ನೋದಕ್ಕೆ ಜೀವಂತವಾಗಿ ವರ್ತಮಾನದ ಕಥೆಯನ್ನೇ ಇಟ್ಟುಕೊಂಡು ಈ ನಿರ್ದೇಶಕ ನಮಗೆ ಪಾಠ ಮಾಡ್ತಾನೆ. ಹಾಗಾಗಿ ಮಗ್ಗಿ ಪುಸ್ತಕ ಒಂದು ಕಣ್ತೆರೆಸುವ ಸಿನಿಮಾ. ಮಗ್ಗಿ ಪುಸ್ತಕ ಒಂದು ನಮ್ಮ ಬದುಕನ್ನೇ ನಮಗೆ ಅತ್ಯಂತ ಶಕ್ತವಾಗಿ ಕಣ್ಣೆದುರು ಚಿತ್ರಿಸುವ ಸಿನಿಮಾ. ನಮ್ಮ ದೌರ್ಬಲ್ಯವನ್ನ ನಮಗೆ ಅತ್ಯಂತ ಶಕ್ತವಾಗಿ ಪಾಠ ಮಾಡುವ ರೀತಿಯಲ್ಲಿ ನಮಗೆ ನಮ್ಮ ಮನಸ್ಸಿಗೆ ಮುಟ್ಟಿಸುವ ಸಿನಿಮಾ. ಈ ಸಿನಿಮಾ ಇವತ್ತಿನ ಸಮಾಜಕ್ಕೆ ಖಂಡಿತವಾಗಿಯೂ ಅನಿವಾರ್ಯವಾಗಿ ನಾವು ನೋಡಬೇಕಾದ ಸಿನಿಮಾ. ಈ ಸಿನಿಮಾವನ್ನು ನೋಡಿದಾಗ ನಾವು ಮಾಡುವ ತಪ್ಪುಗಳು, ನಾವು ನಮ್ಮ ಮಕ್ಕಳ ಮೇಲೆ ಮಾಡುತ್ತಾ ಇರುವಂಥ ದೌರ್ಜನ್ಯ, ಅತ್ಯಾಚಾರ ಅವೆಲ್ಲವೂ ಕಣ್ಣಿಗೆ ಕಟ್ತದೆ. ಒಂದು ಪ್ರಿನ್ಸಿಪಾಲಿನ ಒಂದು ಪಾತ್ರ ಬರುತ್ತೆ, ರಘುರಾಮನ್ ಕೊಪ್ಪ ಮಾಡಿದ್ದಾರೆ. ಅವರು ಇತ್ತೀಚೆಗೆ ಏಕತಾನತೆಯ ಒಂದು ಪಾತ್ರಗಳ ಮೂಲಕವೇ ನಮಗೆ ಎಲ್ಲೋ ಒಂದು ಕಡೆ ಒಬ್ಬ ಅದ್ಭುತ ಕಲಾವಿದ ಕಳೆದು ಹೋಗ್ತಾ ಇದ್ದಾನಲ್ಲ ಅಂತ ಅನಿಸ್ತಾ ಇತ್ತು. ಈ ಪಾತ್ರ ಅವರಿಗೆ, ಅವರ ಪ್ರತಿಭೆಗೆ ಒಂದು ಅಖಾಡವನ್ನು ಬಹಳ ಭರ್ಜರಿಯಾಗಿ ಅದು ಸಿದ್ಧ ಮಾಡಿ ಕೊಟ್ಟಿದೆ. ಆ ಪಾತ್ರದ ಮೂಲಕ ನಾವು ಅರ್ಥ ಮಾಡ್ಕೋಬೇಕು, ಒಂದು ಮಗುವನ್ನ ಒತ್ತಡದಲ್ಲಿ ಅವನು ಇಷ್ಟೇ ಮಾರ್ಕ್ ತರಬೇಕು, ಅದು ನನ್ನ ಕಾಂದಾನಿನ ಪ್ರಶ್ನೆ, ಈ ಎಲ್ಲ ಬ್ಯಾಗೇಜ್ಗಳನ್ನು ಇಟ್ಕೊಂಡು ಮಗುವನ್ನ ನೀವು ಒಂದು ಪ್ರಯೋಗ ಪಶುವನ್ನಾಗಿ ಮಾಡಿದರೆ ಅದರ ಆತ್ಯಂತಿಕವಾದ ಕೊನೆಯುವ ಫಲಿತಾಂಶ ಯಾವ ರೀತಿ ಬರುತ್ತೆ ಅಂತ ನೋಡಿದರೆ ನಿಮಗೆ ಕಣ್ಣಲ್ಲಿ ನೀರು ತುಂಬುತ್ತೆ. ಹೀಗಾಗಿ ಮಗ್ಗಿ ಪುಸ್ತಕ ಯತಿರಾಜ್ ಮತ್ತು ಅವರ ಗೆಳೆಯರು ಸೇರಿ ಪ್ರಥಮ ಚುಂಬನ ಅನ್ನುವ ರೀತಿಯಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರಾಯಶಃ ನಿರ್ದೇಶಕರು ಆ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಅಂದ್ಕೊಳ್ತೇನೆ. ಹೊಸಬರ ಸಿನಿಮಾ, ಆದರೆ ಹೊಸ ಧಾಟಿಯ ಸಿನಿಮಾ, ಸಮಾಜಕ್ಕೆ ಒಂದು ಚಿಕಿತ್ಸಕವಾಗಿ ಸಲ್ಲುವ ಸಿನಿಮಾ ಮಾತ್ರಕ್ಕೆ ಅದು ಡಾಕ್ಯುಮೆಂಟ್ರಿ ಅಂತ ಭಾವಿಸಬೇಡಿ. ಅಲ್ಲಿ ಸಿನಿಮಾಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಇದೆ, ಪಾತ್ರಗಳು ಇದೆ, ರಂಜನೆಯೂ ಇದೆ, ಮನಸ್ಸಿಗೆ ಮುದ ಕೊಡುವ ಅಂಶವೂ ಇದೆ. ಈ ವರ್ತಮಾನದಲ್ಲಿ ಒಂದು ಭಾವನಾತ್ಮಕವಾದಂಥ ನೆಲೆ ಪ್ರಾಪ್ತವಾದಾಗ ಈ ಪ್ರೀತಿ, ಪ್ರೇಮ, ಪ್ರಣಯ ಅನ್ನುವುದು ಕೂಡ ಎಷ್ಟು ರಸವತ್ತಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ, ಗಂಭೀರವಾಗಿರುತ್ತೆ ಅನ್ನುವಂಥ ಒಂದು ವರ್ತಮಾನಕ್ಕೆ, ಯುವ ಸಮುದಾಯಕ್ಕೆ ಬೇಕೇ ಆದ ಆ ಎಲಿಮೆಂಟನ್ನು ತುಂಬ ಸುಂದರವಾಗಿ ತಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡದ ಹುಡುಗ, ಕಾಸರಗೋಡು ಮೂಲದವನು ರಂಜನ್,
ಒಂದು ಕೆಲವು ಸೀನ್ಗಳಲ್ಲಿ ಕಾಣಿಸ್ಕೊಳ್ತಾನೆ. ಅದು ಸಿನಿಮಾಕ್ಕೆ ತುಂಬ ತುಂಬ ಒಂದು ಬೇರೆಯೇ ಆವರಣವನ್ನ, ಆಕರ್ಷಣೆಯನ್ನ ತರ್ತದೆ. ಒಳ್ಳೆ ಹುಡುಗ, ಒಳ್ಳೆಯ ಕಲಾವಿದ. ಇಲ್ಲಿ ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ದುಡಿಸ್ಕೊಳ್ಳಲಾಗಿದೆ. ಅಲ್ಲಿ ಬರುವ ಮಕ್ಕಳಿರ್ಬೋದು, ನಮ್ಮ ಗಿರಿಜಾ ಲೋಕೇಶ್ ಅವ್ರ ಪಾತ್ರ ಇರ್ಬೋದು, ಈ ಎಲ್ಲ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ಈ ಸಮಾಜದ ಪ್ರತಿಯೊಬ್ಬ ಹೆತ್ತವರು, ಮಕ್ಕಳು, ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಈ ಸಿನಿಮಾವನ್ನು ನಮ್ಮ ಶಿಕ್ಷಣ ಇಲಾಖೆ ಮನಸ್ಸು ಮಾಡಿ ಅದನ್ನು ಉಚಿತವಾಗಿ ತೋರಿಸುವಂಥ ಕೆಲಸ ಮಾಡಬೇಕು. ಸರ್ಕಾರ ಈ ನಿರ್ಮಾಪಕರಿಗೆ ಅವರ ಸಿನಿಮಾಕ್ಕೆ ಅವರು ಸುರಿದ ದುಡ್ಡಿಗೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆ ಮಾಡಿ ರಾಜ್ಯಾದ್ಯಂತ ಇದನ್ನು ಮಕ್ಕಳು, ಪಾಲಕರು ಮತ್ತು ಶಿಕ್ಷಕರು ಎಲ್ಲರೂ ಸೇರಿ ಈ ಸಿನಿಮಾವನ್ನು ನೋಡಬೇಕಾದ ಅಗತ್ಯ ಇದೆ. ಹಾಗಾಗಿ ಮಗ್ಗಿ ಪುಸ್ತಕವನ್ನು ದಯವಿಟ್ಟು ಎಲ್ಲರೂ ನೋಡಿ. ಈಗ 13 ಥಿಯೇಟ್ರಲ್ಲಿದೆ. ಬಹುಶಃ ಇನ್ನು 27ರ ನಂತರ ಮಕ್ಕಳಿಗೆ ರಜೆ ಗಿಜೆ ಇತ್ಯಾದಿ ಬರುವ ಹೊತ್ತಿನಲ್ಲಿ ಮತ್ತು ಥಿಯೇಟ್ರ್ಗಳನ್ನು ಜಾಸ್ತಿ ಮಾಡ್ತೇವೆ ಅಂತ ನಿರ್ಮಾಪಕರು ಬಹಳ ಆಸೆ ಹೊಂದಿದ್ದಾರೆ, ಕಷ್ಟಪಟ್ಟು ಮಾಡಿದ್ದಾರೆ. 4 ವರ್ಷದ ಶ್ರಮ. ಸಿನಿಮಾದಲ್ಲಿ ಒಂದು ಲಾಜಿಕ್ಕು ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ ಇದೆ. ಅದರ ಜೊತೆಗೆ ನೋಡುವ ಪ್ರತಿಯೊಬ್ಬರಿಗೂ ಕಣ್ಣು ತೆರೆಸುವ ಕಥನ ಇದೆ. ಇಡೀ ತಂಡಕ್ಕೆ ಅಭಿನಂದಿಸ್ತಾ, ಯಾವ ಸಿನಿಮಾವೂ ಗೆಲ್ಲದೇ ಇರುವಂಥ ಈ ಹೊತ್ತಲ್ಲಿ ಅರ್ಥಪೂರ್ಣವಾದಂಥ ಕೆಲವು ಸಿನಿಮಾಗಳು ಬಂದಾಗ ದಯವಿಟ್ಟು ಹಂಸಕ್ಷೀರ ನ್ಯಾಯದ ಒಂದು ಪ್ರಜ್ಞೆಯಲ್ಲಿ ಹುಡುಕಿ 4 ಜನರು ಕೇಳಿ, ಎಲ್ಲಾದರೂ ನಮ್ಮಂಥವರು ನೋಡಿದವರು ಆಡಿದ ಮಾತುಗಳನ್ನು ಆಲಿಸಿ ನೀವು ಥಿಯೇಟ್ರಿಗೆ ಹೋಗುವ ಮೂಲಕ ಈ ಥರದ ಸಿನಿಮಾವನ್ನು ಗೆಲ್ಲಿಸಬೇಕು. ಈ ಥರದ ಕೃತುಶಕ್ತಿ ಇದ್ದಂಥ ನಿರ್ದೇಶಕರು ಗೆಲ್ಲಬೇಕು. ಈ ಥರದ ಒಂದು ಆಶಯದ ಸಿನಿಮಾಕ್ಕೆ ಹಣ ಹಾಕುವ ಪ್ರಯತ್ನ ಮತ್ತು ಶ್ರದ್ಧೆ, ಉಮೇದು ಮಾಡಿದಂಥ ಯತಿರಾಜನಂಥವರು, ಅವರ ಬಳಗ ಗೆಲ್ಲಬೇಕು. ಇಲ್ಲದೇ ಇದ್ದರೆ ಸಿನಿಮಾ ಸಂಸ್ಕೃತಿ ಸತ್ತೋಗುವ ಭಯದಲ್ಲಿ ವರ್ತಮಾನ ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಕೇವಲ ದೊಡ್ಡವರ ಸಿನಿಮಾ, ಕೇವಲ ಮಹಾನ್ ನಾಯಕರ ಸಿನಿಮಾ, ಕೇವಲ ದೊಡ್ಡ ದೊಡ್ಡ ಕಂಪನಿಗಳು ಪ್ರಚಾರದ ಮೂಲಕ, ಅಬ್ಬರದ ಮೂಲಕ ಕೊನೆಗೆ ಗೊಬ್ಬರ ಆದರೂ ಚಿಂತೆ ಇಲ್ಲ, ಅದನ್ನು ನಮಗೆ ಉಣಬಡಿಸಲಿಕ್ಕೆ ಬರ್ತಾ ಇರುವಂಥ ಸಿನಿಮಾಗಳೇ ಕನ್ನಡದ ಆಸ್ತಿ, ಕನ್ನಡದ ಭವಿಷ್ಯ ಅಂತ ದಯವಿಟ್ಟು ಭಾವಿಸಬೇಡಿ. ಹನಿಗೂಡಿ ಹಳ್ಳ, ಸಣ್ಣ ಸಣ್ಣ ಸಿನಿಮಾಗಳು, ಹೊಸಬರ ಸಿನಿಮಾಗಳು, ಅದೇ ನಮ್ಮ ಭವಿಷ್ಯ ಅಂತ ನಾನು ಅಂದ್ಕೊಳ್ತೇನೆ. ಅಂಥ ಸಿನಿಮಾಗಳಲ್ಲಿ ಮಗ್ಗಿ ಪುಸ್ತಕ ಒಂದು. ದಯವಿಟ್ಟು ಮರೆಯದೆ, ಮುದವನ್ನೂ ಕೊಡ್ತದೆ, ಮನಸ್ಸಿಗೆ ಒಂದು ಪಾಠವನ್ನು ಹೇಳ್ತದೆ, ನಮ್ಮ ಕಣ್ಣನ್ನು ತೆರೆಸ್ತದೆ, ನಮ್ಮನ್ನು ನಮ್ಮ ಒಳಗಡೆನೆ ಒಂದು ವಿಚಿಕ್ಷಕವಾಗಿ, ಚಿಕಿತ್ಸಕವಾಗಿ ಮತ್ತೆ ಮತ್ತೆ ಮುರಿದು ನಮ್ಮನ್ನು ಹೊಸತಾಗಿ ಕಟ್ಟುವ ಕೆಲಸವನ್ನು ಧನಾತ್ಮಕವಾಗಿ, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು, ಮಾಡಬಹುದಾದದ್ದೇನೋ ಮಾಡಬಾರದ್ದೇನೋ, ಇದರ ಮಧ್ಯೆ ಇರುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡಾಗ ಬದುಕು ಅರಳುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರೆ ಬದುಕು ಕಮರ್ತದೆ, ಬದುಕು ಸಾಯ್ತದೆ, ಬದುಕು ಸುಟ್ಟು ಹೋಗುತ್ತೆ. ಈ ಒಂದು ನೆಲೆಯಲ್ಲಿ ಮಗ್ಗಿ ಪುಸ್ತಕ ನಮಗೆ ಬಹಳ ಬಹಳ ಮುಖ್ಯವಾದಂಥ ಸಿನಿಮಾ. ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಅವರಿಗೆ ಅಭಿನಂದಿಸ್ತೇನೆ. ತಾವೆಲ್ಲರೂ ಕುಟುಂಬ ಸಮೇತ ಈ ಸಿನಿಮಾವನ್ನು ನೋಡುವ ಮೂಲಕ ಸಿನಿಮಾವನ್ನೂ ಗೆಲ್ಲಿಸಬೇಕು. ಅದರ ಜೊತೆಗೆ ನಮ್ಮ ಮಧ್ಯೆ ನಾವು ಕಳೆದು ಹೋಗ್ತಾ ಇರುವಂಥ, ವಿಕಾರಗೊಳ್ತಾ ಇರುವಂಥ, ಸತ್ತೋಗ್ತಾ ಇರುವಂಥ ವರ್ತಮಾನದ ಬದುಕನ್ನು ಕೂಡ ಉಳಿಸ್ಕೊಳ್ಬೇಕು. ಆ ಉಳಿಸುವ ದಿಕ್ಕಿನಲ್ಲಿ ನಮಗೆ ಒಂದು ಪ್ರಜ್ಞೆಯಾಗಿ, ಅರಿವಾಗಿ ಈ ಸಿನಿಮಾ ಮುಟ್ತದೆ. ಆದ್ದರಿಂದ ನೀವು ಈ ಸಿನಿಮಾವನ್ನು ನೋಡಬೇಕು. 4 ಜನರಿಗೆ ಹೇಳಿ ಅವರು ಹೋಗುವಾಗೆ ಪ್ರೇರೇಪಣೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಮಸ್ತೆ.